ಮಾಡೋದು ಬೇಡ ಬಿಡಿ ಸರ್. ನಾವಿವತ್ತೆಲ್ಲ ನಮಗೆ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರೇನಿದ್ದಾರೆ ಅವ್ರಿಗೆಲ್ಲ ಒಂದು ಹಬ್ಬದ ವಾತಾವರಣನೇ ಆಗಿದೆ. ನಮ್ಮ ಅಚ್ಚುಮೆಚ್ಚಿನ ನಾಯಕರು, ಯುವಕರ ಆಶಾಕಿರಣ ಮತ್ತು ಎಲ್ಲರಲ್ಲೂ ಸ್ಫೂರ್ತಿ ತುಂಬಿದಂತಹ ನಾಯಕರು ನಮ್ಮ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್ ಅವರು, ಮಾಜಿ ಸಭಾಪತಿಗಳಾಗಿದ್ದವರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರೋರು. ಅವ್ರಿಗಿರುವಂಥ ಅನುಭವ, ಅವ್ರಿಗಿರುವಂಥ ತಾಳ್ಮೆ ಮುಂದೆ ನಾವೆಲ್ಲ ನಿಜಕ್ಕೂ ಕಲಿಯೋದು ಸಾಕಷ್ಟು ಇದೆ. ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಿನ್ನೆಯಿಂದನೇ ರಾತ್ರಿ 10 ಗಂಟೆಯಿಂದನೇ ಸಂಭ್ರಮಾಚರಣೆ ಸ್ಟಾರ್ಟ್ ಆಯಿತು. ಈಗಲೂ ನೋಡ್ಬೋದು, ನನ್ನ ಅನಿಸಿಕೆ ಬಹುಶಃ 1,00,000 ಜನ ಮುಟ್ಟಿರ್ತಾರೆ ಅನಿಸುತ್ತೆ. ಅಷ್ಟು ಜನ ಸೇರಿದ್ದಾರೆ ರಾತ್ರಿಯಿಂದ ಈಗಿನವರೆಗೂ. ಅವ್ರಿಗೆ ನಿನ್ನೆಯಿಂದ ಊಟೋಪಚಾರ ಏನು ಸ್ಟಾರ್ಟ್ ಆಯಿತು ಇವತ್ತಿಗೂ ನಿಂತಿಲ್ಲ. ನಿನ್ನೆ ನೈಟ್ ಊಟ, ಇವತ್ತು ಬೆಳಗ್ಗೆ ಟಿಫನ್ನು, ಪ್ರತಿಯೊಂದು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕಾರ್ಯಕರ್ತರಿಗೆ ಇದು ಒಂದು ಹಬ್ಬದ ಸಂಭ್ರಮ ಆಗಿದೆ. ನಾವೆಲ್ಲ ನಿಜಕ್ಕೂ ಧನ್ಯರಾಗಿದ್ದೀವಿ. ಅವರು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನಾದರೂ ಹೇಳೋದಕ್ಕೆ ಭಾವಿಸ್ತೀನಿ ಸರ್. ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಇನ್ನು ರಾಜಕೀಯದಲ್ಲಿ ಒಳ್ಳೆ ಅಭಿವೃದ್ಧಿ, ಯಶಸ್ಸು, ಅವ್ರು ಏನೆಲ್ಲ ಅಂದ್ಕೊಂಡಿದ್ದಾರೋ ಎಲ್ಲ ನನಸಾಗಲಿ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ.